ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅಪ್ಲೈಡ್ ಕ್ವಶನ್ಸ್ ಬಗ್ಗೆ. ಈ ಅಪ್ಲೈಡ್ ಕ್ವಶನ್ಸ್ ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆಲ್ರೆಡಿ ಈಗ ನೋಡಿದೀವಿ. ಎಸ್ಪೆಷಲಿ ಟ್ರೈನ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದೀವಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ಸಮ್ ಅಪ್ಲಿಕೇಶನ್ಸ್, ಅದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ತಗೊಂಡು ಬಂದಿದ್ದೀನಿ. ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್. The perimeter and area of a rectangular garden are 80 meter and 384 square meter respectively. Find the length and breadth of a garden ಅಂತ ಒಂದು ಕ್ವಶನ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಒಂದು ಪೆರಿಮೀಟರ್ ಅನ್ನ ಅವರೇ ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗುಲರ್ ಗಾರ್ಡನ್. ಒಂದು ಗಾರ್ಡನ್ ಇದೆ, ರೆಕ್ಟ್ಯಾಂಗುಲರ್ ಗಾರ್ಡನ್ ಇದೆ. ಆ ರೆಕ್ಟ್ಯಾಂಗುಲರ್ ಗಾರ್ಡನ್ ನ ಪೆರಿಮೀಟರ್, ಟೋಟಲ್ ಲೆಂತ್ ಆಫ್ ದ this rectangular garden is given, that is 80 meter, and its area given, that is 384 square meter. We have to find length and breadth of this garden. ಕ್ವಶನ್ ಈ ತರ ಕೊಟ್ಟಿದ್ದಾರೆ. ಹೀಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ, ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಲೆಂತ್ ಅನ್ನ ಎಕ್ಸ್ ಅಂತ ತಗೊಳ್ಳೋಣ, ಬ್ರೆಡ್ತ್ ಅನ್ನ ವೈ ಅಂತ ತಗೊಳ್ಳೋಣ. ಅವಾಗ ನಾವು ಮುಂದೇನ್ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಲೆಟ್ ಲೆಂತ್ ಆಫ್ ದ ಗಾರ್ಡನ್, ಲೆಂತ್ ಆಫ್ ದ ಗಾರ್ಡನ್, ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಅಂತ ತಗೊಳ್ಳೋಣ. ಅಂಡ್ ಬ್ರೆಡ್ತ್ ಈಸ್ ಬ್ರೆಡ್ತ್ ಆಫ್ ದ ಸೇಮ್ ಗಾರ್ಡನ್, ದಿಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಳ್ಳೋಣ, ವೈ ಮೀಟರ್. ಈಗ ಪೆರಿಮೀಟರ್ ಕೊಟ್ಟಿದ್ದಾರೆ, ಪೆರಿಮೀಟರ್ ಆಫ್ ದಿಸ್ rectangular garden, and we know that the formula of the perimeter of a rectangle, this 2 into L plus B, this is equal to given, that is 80 meter, and we are already taken this the length as a x and the breadth is a y. Just we put the value of that algebraic terms in the place of L it is x, and in the place of y, sorry, B, it is a y. After this 2 into x plus y, that is equal to 80. ಇದನ್ನ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ಇದೇ ತರ ನಾವು ಎಲ್ ಅನ್ನ, ಲೆಂತ್ ಅನ್ನ ನಾವು ಎಕ್ಸ್ ಅಂತ ತಗೊಂಡಿದೀವಿ, ಬ್ರೆಡ್ತ್ ಅನ್ನ ವೈ ಅಂತ ತಗೊಂಡಿದೀವಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ವೈ, ಏರಿಯಾ, ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್, ದಿಸ್ ಈಸ್ ಈಕ್ವಲ್ ಟು ಹೌ ಮಚ್? 384 ಸ್ಕ್ವೇರ್ ಮೀಟರ್ ಅಂತ ದೇ ಆರ್ ಗಿವನ್. ಅಂಡ್ ಇಲ್ಲಿ 2 1 ಜಾ 240 ಜಾ ನಾವು ಕ್ಯಾನ್ಸಲ್ ಮಾಡಬಹುದು. ಲೆಂತ್ ಮತ್ತೆ ಬ್ರೆಡ್ತ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಹೌ ಮಚ್? 40 ಅಂತ ಬಂದಿದೆ. ಇದು ಇಕ್ವೇಶನ್ ನಂಬರ್ 1 ಆಗಿರ್ಲಿ ಇದು. ದೆನ್ ಇಲ್ಲಿ ಎಕ್ಸ್ ಇಂಟು ವೈ ಅಂತಂದ್ರೆ ಪ್ರಾಡಕ್ಟ್ ಆಫ್ ದಿಸ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು 384. ದಿಸ್ ಇಸ್ ಇಕ್ವೇಶನ್ ನಂಬರ್ 2 ಆಗಿರ್ಲಿ. ಇಲ್ಲಿ ನಾವು ಎರಡು ಟೈಪ್ ಮಾಡಬಹುದು. ಒಂದು ಎಕ್ಸ್ ಅನ್ನ ಇಲ್ಲೇ ಇಟ್ಕೊಂಡು ವೈ ನ ಕೆಳಗಡೆ ಕಳಿಸ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅನ್ನ ಹಂಗೆ ಇಟ್ಕೊಂಡು ಆ ಎಕ್ಸ್ ವ್ಯಾಲ್ಯೂ ಅನ್ನ ಮತ್ತೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ಒಂದು ಇಕ್ವೇಶನ್ ಬರ್ತತಿ. ಹಂಗಾದ್ರೂ ಮಾಡ್ಬೋದು. ಇಲ್ಲ ಒಂದು ಫಾರ್ಮುಲಾ ಇದೆ, ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಸಮ್ ಆಫ್ ದ ರೂಟ್ಸ್, ಸಮ್ ಆಫ್ ರೂಟ್ಸ್, ಸಮ್ ಆಫ್ ರೂಟ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್, ಪ್ರಾಡಕ್ಟ್ ಆಫ್ ರೂಟ್ಸ್. ಇದು ಒಂದು ಫಾರ್ಮುಲಾ ಇದೆ. ದಿಸ್ ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇದೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಕ್ಸ್ ಸ್ಕ್ವಯರ್ ಮೈನಸ್ ಸಮ್ ಆಫ್ ರೂಟ್ಸ್ ಅಂತಂದ್ರೆ ಇದು ಇದೆಯಲ್ಲ ಎಕ್ಸ್ ಪ್ಲಸ್ ವೈ, ಇವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 40 ಅಂತ ಬರುತ್ತೆ. 40x ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತಂದ್ರೆ 384 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು 0. ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿದೆ. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೀವು ಈ ತರ ನಮ್ಗೆ ಇದು ನೆನಪಾಗಲ್ಲ ಅಥವಾ ಇದು ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ಇದು ನಾವು ಇನ್ನೊಂದು ಇದರಲ್ಲಿ ಮಾಡ್ಬೋದು. ಅದೇನಪ್ಪಾ ಅಂತಂದ್ರೆ ಎಕ್ಸ್ ಅನ್ನ ಇಲ್ಲೇ ಇಟ್ಕೊಂಡು ವೈ ನ ಕೆಳಗಡೆ ಕಳ್ಸೋಣ. ಅವಾಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ 384 ಡಿವೈಡೆಡ್ ಬೈ ವೈ ಅಂತ ಬರುತ್ತೆ. ಎಲ್ಲಿ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 384 ಬೈ ವೈ ಅಂತ ಹಾಕ್ಬೋದು ನಾವು ಇಕ್ವೇಶನ್ ನಂಬರ್ 1 ಅಲ್ಲಿ.
ಅವಾಗ ಇಕ್ವೇಶನ್ ನಂಬರ್ 1 ಏನಾಗುತ್ತೆ ಅಂತಂದ್ರೆ ಎಕ್ಸ್ ಅಂತ ಐತಲ್ಲ 384 ಡಿವೈಡೆಡ್ ಬೈ ವೈ ಪ್ಲಸ್ ವೈ ಪ್ಲೇಸ್ ನಲ್ಲಿ ವೈ ಬರೆಯೋಣ. ಇಲ್ಲಿ ಇಕ್ವೇಶನ್ ನಂಬರ್ 1 ಇದೆ ಐತಲ್ಲದು, ಇಲ್ಲಿ ಎಕ್ಸ್ ಪ್ಲೇಸ್ ನಲ್ಲಿ 384 ಬೈ ವೈ ಅಂತ ಬರ್ಕೋಬಹುದು. ಅಂಡ್ ಇಲ್ಲಿ ಮಿಡ್ಲ್ ಆಗಿ ಪ್ಲಸ್ ಇದೆ, ಪ್ಲಸ್ ಬರೀತೀನಿ. ದೆನ್ ವೈ ಪ್ಲೇಸ್ ನಲ್ಲಿ ವೈ ಬರೀತೀನಿ. ದಿಸ್ ಇಸ್ ಈಕ್ವಲ್ ಟು 40. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 384 ಪ್ಲಸ್ ವೈ ಇಂಟು ವೈ ಅಂತಂದ್ರೆ ವೈ ಸ್ಕ್ವಯರ್ ಡಿವೈಡೆಡ್ ಬೈ y into 1 ಅಂತಂದ್ರೆ y. This is equal to 40. Then it is goes to here that 384 plus y square is equal to 40y. ಆ y ಅನ್ನ 40y ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ y ಸ್ಕ್ವಯರ್ ಮೈನಸ್ 40y ಅಂಡ್ ಪ್ಲಸ್ 384 ಇಲ್ಲೇ ಇತ್ತು, ಪ್ಲಸ್ 384 is equal to 0 ಅಂತ ಬಂದಿದೆ. ಇದು ಕೂಡ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್. Either it is in the form of x or it is in the form of y. We have to solve this one. ಇದು ಹಿಂಗಾದ್ರೂ ಮಾಡ್ಬೋದು, ಅಥವಾ ಅದು ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಸಮ್ ಆಫ್ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ದಿಸ್ ಇಸ್ ಈಕ್ವಲ್ ಟು 0 ಅಂತ ಇದೊಂದು ಫಾರ್ಮುಲಾ ಏನಾದ್ರು ನೆನ್ಪಿಟ್ಕೊಂಡೆ ಅಂತಂದ್ರೆ ಇದನ್ನ ನಾವು ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ y ಟರ್ಮ್ಸ್ ನಲ್ಲಿ ಬರುತ್ತೆ, ಇಲ್ಲಿ ಎಕ್ಸ್ ಟರ್ಮ್ಸ್ ನಲ್ಲಿ ಬರುತ್ತೆ, ಅಥವಾ ಇದನ್ನು ಕೂಡ ನಾವು y ಅಂತಾನೆ ಬರ್ಕೋಬಹುದು. ವೈ ಸ್ಕ್ವೇರ್ ಮೈನಸ್ ಆಫ್ ಸಮ್ ಆಫ್ ರೂಟ್ಸ್ ಇಂಟು ವೈ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಸಿಂಪಲ್ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಯಾವುದೇ ಪ್ರಾಬ್ಲಮ್ ಅನ್ನ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದೆ ಅಂತಂದ್ರೆ ಮುಂದಿನ ಬಹಳ ಈಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ತಗೊಂಡ್ಬಂದಿದೀವಿ. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದು. ಸೊ ಈ 40 ಅನ್ನ ನಾನು ಒಂದು 26 ಅಂತ ಒಂದು, ಇನ್ನೊಂದು 16 24 ಅಂತ ಒಂದು, ಇನ್ನೊಂದು 16 ಅಂತ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ಬೋದು. ದೇರ್ ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ 24x minus 16x plus 384 this is equal to 0. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ x ಅನ್ನ ಕಾಮನ್ ಫ್ಯಾಕ್ಟರ್ ಹೊರಗಡೆ ತೆಗೆದೆ ಅಂತಂದ್ರೆ x minus 24 ಅಂತ ಬರುತ್ತೆ. ಅಂಡ್ ಇಲ್ಲಿ ಕೂಡ x minus 24 ಅನ್ನ ನಾವು ಬರೀಬೇಕಾಗುತ್ತೆ. ದೆನ್ ಇಲ್ಲಿ minus 16 ಬರುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ಬರುತ್ತೆ. ಅಂದ್ರೆ ಒಂದು x minus 24 is equal to 0 ಅನ್ನೋದೊಂದು, ಇನ್ನೊಂದು x minus 16 is equal to 0 ಅನ್ನೋದು ಒಂದು. ಇದನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಏನಾಗುತ್ತೆ, x is equal to 24 ಅಂತ ಬರುತ್ತೆ, ಅಂಡ್ x is equal to ಎಷ್ಟು ಬರುತ್ತೆ 16 ಅಂತ ಬರುತ್ತೆ. ಎರಡು ರೂಟ್ಸ್ ಗಳು ಬರ್ತವೆ, ಒಂದು 24 ಮತ್ತೆ ಇನ್ನೊಂದು 16. ಈ x ವ್ಯಾಲ್ಯೂವನ್ನ y ವ್ಯಾಲ್ಯೂ ಇದರಲ್ಲಿ ಇಕ್ವೇಶನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ನಮಗೆ x ವ್ಯಾಲ್ಯೂ ಬರುತ್ತೆ, y ವ್ಯಾಲ್ಯೂ ಬರುತ್ತೆ. ದೇರ್ ಫೋರ್ ಇಕ್ವೇಶನ್ ನಂಬರ್ 1 ಬಿಕಮ್ಸ್, ಇಲ್ಲಿಂದ ಬರೀತೀನಿ ಇಲ್ಲಿ, ಇಕ್ವೇಶನ್ ನಂಬರ್ 1 becomes if x is equal to 24 then y ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಇಲ್ಲಿ 24 ಆ ಕಡೆ ಹೋಯ್ತು ಅಂತಂದ್ರೆ y is equal to ಎಷ್ಟಾಗುತ್ತೆ 16 ಅಂತ ಆಗುತ್ತೆ. if x is equal to 16 ಆದ್ರೆ ಅವಾಗ y is equal to ಎಷ್ಟು ಬರುತ್ತೆ 24 ಅಂತ ಬರುತ್ತೆ. therefore ಎರಡು ಸೇಮ್ ಆಗ್ತವೆ, y is equal to 16 and y is equal to 24. therefore length of the garden ಇನ್ ಕೇಸ್ ನಾವು x ಅನ್ನ 24 ಅಂತ ತಗೊಂಡ್ರೆ ಬ್ರೆಡ್ತ್ ಏನಾಗುತ್ತೆ ಅಂತಂದ್ರೆ 16 ಅಂತ ಆಗುತ್ತೆ. therefore length of garden is equal to 24 ಮೀಟರ್ ಅಂತ ಬರೀತೀವಿ. ಅವಾಗ ಬ್ರೆಡ್ತ್ ಏನಾಗುತ್ತೆ ಅಂತಂದ್ರೆ ಬ್ರೆಡ್ತ್ is equal to 16 ಮೀಟರ್ ಅಂತ ಬರೀತೀವಿ. ಇಫ್ ಇನ್ ಕೇಸ್ ಲೆಂತ್ ಅನ್ನ ನಾವು 16 ತಗೊಳಕ್ ಬರೋದೇ ಇಲ್ಲ, ಯಾಕಂದ್ರೆ ಇಲ್ಲಿ ಲೆಂತ್ ಹೈಟ್ ಯಾವಾಗ್ಲೂ ಬ್ರೆಡ್ತ್ ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಲೆಂತ್ ಆಫ್ ದ ಗಾರ್ಡನ್ ಈಸ್ 24 ಮೀಟರ್ ಆದ್ರೆ ಬ್ರೆಡ್ತ್ ಆಗಿರೋದು ಏನಾಗಿರುತ್ತೆ ಅಂತಂದ್ರೆ 16 ಮೀಟರ್. ಈ ತರ ನಾವು ಫೈಂಡ್ ಔಟ್ ಮಾಡ್ತೀವಿ. ಒಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದು ಅದನ್ನು ಸಿಂಪ್ಲಿಫೈ ಮಾಡೋದನ್ನ ನಾವು